ಎಲ್ರಿಗೂ ನಮಸ್ಕಾರ ಭಗವಂತ. ನಿಮಗೆಲ್ಲ ಆಲ್ರೆಡಿ ಪೆಂಗ್ವಿನ್ದು ಒಂದು ವಿಡಿಯೋ ಬಂದಿರುತ್ತೆ, ನೀವೆಲ್ಲ ಕೂಡ ಅದನ್ನ ನೋಡಿರ್ತೀರಾ. ಆದ್ರೆ ನಮ್ಮ ಕನ್ನಡದವರಿಗೆ ಇದ್ರ ಬಗ್ಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ನಾನು ನಿಮಗೆ ಇದ್ರ ಬಗ್ಗೆ ತುಂಬಾ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ. ಈ ಘಟನೆ ನಡೆದಿರೋದು 2007-27 ಅಂಟಾರ್ಟಿಕಾದಲ್ಲಿ ನಡೆದಿರೋದು. ಅಂಟಾರ್ಟಿಕಾದಲ್ಲಿ ಒಂದು ಗ್ರೂಪ್ ಪೆಂಗ್ವಿನ್ಗಳ ಬಗ್ಗೆ ಸಂಶೋಧನೆ ಮಾಡಕ್ ಹೋಗಿರುತ್ತೆ. ಆ ಟೈಮಲ್ಲಿ ಒಂದು ಪೆಂಗ್ವಿನ್ ಗ್ರೂಪ್ ಸಮುದ್ರ ಕಡೆ ಹೋಗ್ತಾ ಇದ್ರೆ, ಒಂದು ಪೆಂಗ್ವಿನ್ ಮಾತ್ರ ಪರ್ವತ ಕಡೆ ಹೋಗ್ತಾ ಇರುತ್ತೆ. ಆ ಪೆಂಗ್ವಿನ್ ಹೋಗ್ತಾ ಇರೋ ಜಾಗ ತುಂಬಾ ಡೇಂಜರಸ್ ಜಾಗ. ಈ ಪೆಂಗ್ವಿನ್ ಯಾಕೆ ಈ ತರ ಮಾಡ್ತೈತೆ ಅಂತ ಅಲ್ಲಿನ ಸಂಶೋಧಕರಿಗಂತೂ ಅರ್ಥನೇ ಆಗಲ್ಲ. ಆ ಪೆಂಗ್ವಿನ್ ಒಂದು ಪರ್ವತದ ಕಡೆ ಹೋಗ್ತಾ ಇರುತ್ತೆ. ಆ ಪರ್ವತ ಸುಮಾರು 70 ಕಿಲೋಮೀಟರ್ ದೂರ ಇರುತ್ತೆ. ಸಾಮಾನ್ಯವಾಗಿ ಪೆಂಗ್ವಿನ್ಗಳು ಒಟ್ಟಾಗಿ ಗುಂಪಲ್ಲೇ ಜೀವನ ಮಾಡ್ತಿರ್ತವೆ. ಆದ್ರೆ ಅಂತ ಗುಂಪಲ್ಲಿ ಜೀವನ ಮಾಡ್ತಿದ್ದವನು ಇವತ್ತು ಊಟ ನೀರು ಸಿಗದೇ ಇರೋ ಜಾಗಕ್ಕೆ ಒಬ್ಬಂಟಿಯಾಗಿ ಹೋಯ್ತದೇನೆ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಕೊನೆ ಬಾರಿ ಒಂದ್ ಜಾಗದಲ್ಲಿ ನಿಂತು ಮತ್ತೆ ಹಿಂತಿರುಗಿ ನೋಡಿ ಮತ್ತೆ ಪ್ರಯಾಣ ಮುಂದುವರಿಸ್ಬಿಡ್ತಾನೆ. ಇದನ್ನೆಲ್ಲ ನೋಡ್ತಿದ್ದ ಸಂಶೋಧಕರು ಇದು ಚಿಕ್ಕ ಮರಿ ಇರಬೇಕು, ಇಲ್ಲ ಇದಕ್ಕೆ ಏನೋ ಏಟಾಗಿರ್ಬೇಕು, ಇಲ್ಲ ಇದಕ್ಕೆ ತಲೆ ಸರಿ ಇಲ್ವೇನೋ ಅಂತ ಏನೇನೋ ತಿಳ್ಕೊಂಡು ಅವನ್ನ ಎತ್ಕೊಂಡು ಸುಮಾರು ಸಲ ಅವ್ರ ಗ್ರೂಪ್ ಹತ್ರನೇ ತಗೊಂಡೋಗಿ ಬಿಡ್ತಾರಂತೆ. ಅವರು ಇವನ್ನ ಎಷ್ಟೇ ಸಲ ತಂದು ಬಿಟ್ರು ಇವನು ಯಾವ ಕಡೆ ಹೋಗ್ತಿದ್ನೋ ಆ ಕಡೆನೆ ಹೋಗ್ತಾ ಇರ್ತಾನಂತೆ. ಅಲ್ಲಿನ ಸಂಶೋಧಕರಂತೂ ಅರ್ಥನೇ ಆಗಲ್ಲ ಇವನು ಯಾಕೆ ಈ ತರ ಮಾಡ್ತಾನೆ ಅಂತ. ಇವಾಗ ನಮ್ ಜನಗಳು ಅವ್ರ ಲೈಫ್ ನ ಇದಕ್ಕೆ ಕಂಪೇರ್ ಮಾಡ್ಕೊಂಡು ಮಾತಾಡ್ತಾ ಇದಾರೆ. ಲವ್ ಫೇಲ್ಯೂರ್ ಆಗಿರ್ಬೇಕು, ಇಲ್ಲಾಂದ್ರೆ ಅಣ್ಣ ತಮ್ಮ ಜಗಳ ಆಗಿರ್ಬೇಕು, ಇಲ್ಲಾಂದ್ರೆ ಫ್ಯಾಮಿಲಿ ಅನ್ನೋ ಜಗಳ ಆಗಿರ್ಬೇಕು ಅಂತ. ಅದೇನೇ ಪ್ರಾಬ್ಲಮ್ ಇರ್ಲಿ, ಆದ್ರೆ ಇವನು ಹೋಗ್ತಾ ಇರೋದ್ ನೋಡಿ ಎಷ್ಟು ಖುಷಿಯಾಗಿ ಜಾಲಿಯಾಗಿ ಹೋಗ್ತಾ ಇದ್ದಾನೆ ಅಂತ. ನಾನೇನೋ ಗೆದ್ಬಿಟ್ಟಿದ್ದೀನಿ, ನಾನೇನೋ ಸಾಧಿಸ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡು ಹೋಗೋ ತರ ಕಾಣ್ತೈತೆ. ಒಂದು ವೇಳೆ ಅದಕ್ಕೆ ಸಾಯ್ಬೇಕು ಅನ್ಸಿದ್ರೆ ಯಾವ್ದೋ ಡಾಲ್ಫಿನ್ಗೋ ಇಲ್ಲ ಹಿಮಕರಡಿಗೋ ಸಿಗಾಕೊಂಡು ಸಾಯ್ಬೋದಿತ್ತು. ಇವನ್ ಯಾಕೆ ಅಲ್ಲಿಗೆ ಹೋದ ಅಂತ ಅನ್ನೋದು ಮಿಸ್ಟರಿಯಾಗಿ ಉಳ್ಕೊಂಡ್ಬಿಡ್ತು. ಆದ್ರೆ ಇವನು ಸಿಕ್ಕಿದ್ ಮಾತ್ರ ಈ ತರ.